ಮೋದಿ ಅವರದ್ದು ಇವತ್ತು ಆಕ್ಚುಲಿ ಏನೋ 240 ಸೀಟು ತಗೊಂಡು ಸಿಂಪಲ್ ಮೆಜಾರಿಟಿ ಬಂದಿಲ್ಲ, ಸಿಂಪಲ್ ಮೆಜಾರಿಟಿಯಿಂದ ಒಂದಿಷ್ಟು ಕೈ ಎಳತೆಯ ದೂರದಲ್ಲಿ ಇದ್ದೀನಿ, ಅಲ್ಲಿಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದು ಒಂದು ಡಿಸಪಾಯಿಂಟ್ಮೆಂಟ್ಗೆ ಕಾರಣ. ಹೌದು, ಆದರೆ ವೇರ್ ಇಸ್ ಕಾಂಗ್ರೆಸ್? 97 ಸೀಟು 272ರಿಂದ ಎಷ್ಟು ದೂರದಲ್ಲಿದ್ದಾರೆ ಅವರು? ಮತ್ತೆ ಇಂಡಿಯಾ ಮೈತ್ರಿಕೂಟದಲ್ಲಿ ನೀವು TMCಯನ್ನು ಸೇರಿಸ್ಕೊಂಡಿದ್ದೀರಿ, ಮಮತಾ ಬ್ಯಾನರ್ಜಿ ಅವ್ರನ್ನ. ಮಮತಾ ಬ್ಯಾನರ್ಜಿ ವಾಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯಾ ಅಲಯನ್ಸ್. ಅವ್ರು ಎಲೆಕ್ಷನ್ ಆದಮೇಲೆ ನಾನು ಇಂಡಿಯಾ ಅಲಯನ್ಸ್ನಲ್ಲಿ ಇದ್ದೀನಿ ಅಂತ ಹೇಳಿದರು, ಬಟ್ ಪಶ್ಚಿಮ ಬಂಗಾಳದಲ್ಲಿ ಒಬ್ಬರು ವಿರುದ್ಧ ಒಬ್ಬರು ಸ್ಪರ್ಧೆ ಮಾಡಿದ್ದಾರೆ. ಸೊ ಈ ಇಂಡಿಯಾ ಅಲಯನ್ಸಿನ ರಾಜ್ಯವಾರು ಹೋರಾಟಗಳಿದೆಯಲ್ಲ, ಅದು ತುಂಬ ಗಟ್ಟಿಯಾದ ಹೋರಾಟಗಳು. ಅಲ್ಲಿ ನೀವು ಮೈತ್ರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕಿತ್ತಾಡಿಕೊಂಡು ನಾವು ರಾಷ್ಟ್ರ ಮಟ್ಟದಲ್ಲಿ ಒಟ್ಟಾಗಿರ್ತೀವಿ ಅಂತಂದರೆ ಎಷ್ಟು ದಿನ ಒಟ್ಟಾಗಿರ್ತೀರಿ, ಹೇಗಿರ್ತೀರಿ? ಸೊ ಎಸ್ಪಿನೂ ಹೊರಟೋಗಿತ್ತು. ಸೊ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಅಲಯನ್ಸ್ ಫಾರ್ ಕಾಂಗ್ರೆಸ್ ಟು ಕೀಪ್. ಈಗ ಒಂದು ವೇಳೆ ನಾಳೆ 290 ಸೀಟ್ ಇಟ್ಕೊಂಡು BJP ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಿ ಆಗ್ತಾರೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರೇ ಆಗ್ಬೋದು, ಮತ್ತೆ ಯಾರು ಆಗ್ತಾರೆ, ದಟ್ಸ್ ಎ ಡಿಫರೆಂಟ್ ಕ್ವಶನ್. ಬಟ್ NDA ವಿಲ್ ಕಮ್ ಬ್ಯಾಕ್ ಟು ಪವರ್. NDA ಅಧಿಕಾರಕ್ಕೆ ಬಂದ ನಂತರ ಈಕ್ವೇಷನ್ಗಳು ಹೇಗೆ ಬದಲಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಚಿತ್ರಣ ನಿಂತಿದೆ. ಈಕ್ವೇಷನ್ಗಳು ಬದಲಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ನನಗನ್ಸೋದು. 234 ಮೇ ನಾಟ್ ರಿಮೈನ್ 234, 290 ಮೇ ನಾಟ್ ರಿಮೈನ್ 290, ರೈಟ್? ಅಲ್ಲಿ ಒಂದಿಷ್ಟು ಫ್ಲಕ್ಚುಯೇಷನ್ಗಳಾಗ್ಬೋದು. ಯಾವ ರೀತಿ ಫ್ಲಕ್ಚುಯೇಷನ್ ಆಗುತ್ತೆ ಅದನ್ನು ನರೇಂದ್ರ ಮೋದಿ ಇಷ್ಟು ವರ್ಷ ಅನ್ಕ್ವಶ್ಚನ್ಡ್ ಲೀಡರ್ ಆಗಿದ್ದವರು, ಯಾರ ಮಾತನ್ನು ಕೇಳಬೇಕಾದ ಅನಿವಾರ್ಯತೆಯೇ ಇಲ್ಲದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಂಥ ಮೋದಿಯವರು ಈ ಸನ್ನಿವೇಶವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಭಾರತದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು ಅನ್ನುವ ಕನಸು, ಪ್ರಗತಿಯ ಕನಸು ಮತ್ತು ಸ್ಥಿರ ರಾಜಕಾರಣದ ಕನಸು, ಇದೆಲ್ಲವೂ ಡಿಪೆಂಡ್ ಆಗಿರೋದು ಮುಂದಿನ 6-8 ತಿಂಗಳಲ್ಲಿ ಇದು ಯಾವ ಸ್ವರೂಪ ತಗೊಳುತ್ತೆ. ಹಿಟ್ನಾಳ್ ಅವರೇ, ಅವ್ರು ಹೇಳಿದ ಪ್ರಕಾರ ನೋಡಿ, ಅವರೊಂದು ಮಾತನ್ನು ಹೇಳಿದ್ರು, 294 NDA ಇದ್ದರೆ ಅವರು 234 ಅಂತೇಳಿ. ಅಧಿಕಾರದ ಹಳ್ಳ ಇರೋದು ಈಗ NDA ಬಳಿ. ಹಾಗಿರುವಾಗ ಈ ಕಡೆಯಿಂದ ನೀರು ಹರಿದು ಆ ಕಡೆ ಹೋಗುತ್ತೆ ಅಂತ ಅನಿವಾರ್ಯತೆಗಳು ಸೃಷ್ಟಿಯಾಗತ್ತೆ. ಹಾಗಾಗಿ ನೀವು ಬಹಳ ಜಾಗರೂಕರಾಗಿ ಇರಬೇಕಾದವರು ಇಂಡಿಯಾ ಮೈತ್ರಿಕೂಟ ಅಂತ ಅವರ ಒಂದು ಮಾತಿನ ಸ್ಪಷ್ಟೋಕ್ತಿ. ಆ ರೀತಿ ಆಗುವಂಥ ಸಾಧ್ಯತೆಗಳು ಎಷ್ಟಿಲ್ಲ. ಇಲ್ಲ, ನಾಳೆನೇ ಅನೇಕ ಡೆವಲಪ್ಮೆಂಟ್ಗಳನ್ನ ನೋಡ್ಬೋದು. ಯಾಕಂದ್ರೆ ಯಾವುದೇ ಕೋalition ಇಟ್ ಇಸ್ ನಾಟ್ ವಾಟರ್ ಟೈಟ್, ಅದು ಆಚೆ ಈಚೆ ಆಗ್ತಾನೆ ಇರ್ತದೆ. ಆದರೆ ಕಮಿಂಗ್ ಟು ದ ಬೇಸಿಕ್ ಇಶ್ಯೂ, ಈ ಒಂದು ಸ್ಥಿರ ಸರ್ಕಾರ, ಸುಭದ್ರ ಸರ್ಕಾರದ ಬಗ್ಗೆ ಮಾತಾಡೋದಿಲ್ಲ ಸುಸ್ಮಿತಾ. ನನ್ನ ಅಭಿಪ್ರಾಯದಲ್ಲಿ ಬ್ರೂಟ್ ಮೆಜಾರಿಟಿ ಇಸ್ ನಾಟ್ ಗುಡ್ ಫಾರ್ ಡೆಮೋಕ್ರಸಿ. ಒಂದು ಬ್ರೂಟ್ ಮೆಜಾರಿಟಿ ಇರ್ತದಲ್ಲ, ಬಿಕಾಸ್ ಇಂಡಿಯಾ ಈಸ್ ಎ ಕೋalition. ಈ ದೇಶವೇ ಒಂದು ಕೋalition. ಇದು ಇಟ್ಸ್ ಕೋalition ಆಫ್ ಸ್ಟೇಟ್ಸ್, ಇಟ್ಸ್ ಕೋalition ಆಫ್ ವೇರಿಯಸ್ ಕಲ್ಚರ್ಸ್, ಇಟ್ಸ್ ಕೋalition ಆಫ್ ವೇರಿಯಸ್ ಬಿಲೀಫ್ ಸಿಸ್ಟಮ್ಸ್. ಸೊ ಈ ದೇಶಕ್ಕೆ ಕೋalition ಇಸ್ ವೆರಿ ಗುಡ್. ಬ್ರೂಟ್ ಮೆಜಾರಿಟಿ ಬಹುಶಃ ಆ ಭಯದಿಂದನೂ ಭಯಕ್ಕೂ ಮತದಾರ ಈ ತರ ರಿಸಲ್ಟ್ ಕೊಟ್ಬಿಟ್ಟು ಏನಾಗ್ಬಿಡಿ ಅಂದ್ರೆ ದೇರ್ ಇಸ್ ಎ ಸೆನ್ಸ್ ಆಫ್ ಟೆಂಟೇಟಿವ್ನೆಸ್. ಈಗ ಆ ಟೆಂಟೇಟಿವ್ನೆಸ್ ಕೂಡ ಅಪಾಯಕಾರಿ, ಬ್ರೂಟ್ ಮೆಜಾರಿಟಿನೂ ಅಪಾಯಕಾರಿ. ಈ ಸ್ಪೀಡ್ ಬ್ರೇಕರ್ ತರ ವರ್ಕ್ ಆಗ್ಬಿಡಲ್ವಾ ಅಂತ ಹೇಳಿ ಡೆವಲಪ್ಮೆಂಟಲ್ ಓರಿಯೆಂಟಲ್ ಆಗಿ ಕೆಲವೊಂದಷ್ಟು ದೃಢ ನಿರ್ಧಾರ ಕೈಗೊಳ್ಳಬೇಕು ಅಂದ್ರೂ ಕೂಡ ಈ ಮೈತ್ರಿಯಿಂದ ಆದ ಸರ್ಕಾರಗಳು ಯಾವ ದೃಢ ನಿರ್ಧಾರ ನಮ್ಮನ್ನ ವಾಟ್ ಡಿಸಿಷನ್ ಆರ್ ವಿ ಫೇಸಿಂಗ್ ಅಂತ ದೃಢ ನಿರ್ಧಾರ ತಗೊಳ್ಳೋದು ಯಾವ ಸಂದರ್ಭ ಇದೇವಿ? ಫಾರ್ ಎಕ್ಸಾಂಪಲ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ POK ವಿಚಾರ ಸಾಕಷ್ಟು ಚರ್ಚೆ ಮಾಡಿದ್ರು. POK ಬೇರೆ ವಿಚಾರ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಯಲ್ಲ, ಅದು ಕೂಡ ಆದ್ಯತೆ ಅಲ್ಲ. They can wait. All these decisions can wait. ಬಹುಶಃ ದಶಕಗಳಿಂದ ಮಹಿಳಾ ಮೀಸಲಾತಿ ಮಸೂದೆ ಇದೆಯಲ್ಲ, ಅದು ಡಿಫರ್ ಮಾಡಿದ್ದಾರೆ. ಒಂದಿಷ್ಟು ಡಿಸಿಷನ್ಗಳಿವೆ. ಈಗ ರಿಆರ್ಗನೈಸೇಷನ್ ಆಗಬೇಕು, ಸ್ಟೇಟ್ ರಿಆರ್ಗನೈಸೇಷನ್ ಆಗಬೇಕು, ಡಿಲಿಮಿಟೇಷನ್ ಪ್ರಾಬಬ್ಲಿ ಮತ್ತೆ ಮುಂದೆ ಹೋಗೋ ಸಾಧ್ಯತೆ ಇದೆ. ಈಗ ಮಾಡಬೇಕು ಅಂತಿತ್ತು, ಸೆನ್ಸಸ್ ಆಗಿಲ್ಲ ನಮ್ದು. 2021 ಅಲ್ಲಿ ಆಗ್ಬೇಕಾ, ಸೆನ್ಸಸ್ ಆಗಿಲ್ಲ. ಅದು ಯಾವಾಗ ಆಗತ್ತೆ ಗೊತ್ತಿಲ್ಲ. ಈ ಥರದ ಕೆಲವು ನಿರ್ಧಾರಗಳ ಮೇಲೆ, ಈ ಥರದ ಕೆಲವು ವಿಚಾರಗಳ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಿಲ್ಲ. ವಿ ಶುಡ್ ವೇಟ್ ಅಂಡ್ ಸಿ. ಬಟ್ ಯು ಕ್ಯಾನ್ ನೆವರ್ ಅಂಡರ್ ಎಸ್ಟಿಮೇಟ್ ಪೀಪಲ್ ಲೀಡರ್ಸ್ ಇನ್ NDA. ಸಮಿ ಸರ್, ನನ್ಗಿರೋ ಕುತೂಹಲ ಅಂದ್ರೆ ಒಂದಷ್ಟು ವಿಚಾರಗಳು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದ್ದು. ಫಾರ್ ಎಕ್ಸಾಂಪಲ್ ಈ ಪ್ರಾಪರ್ಟಿ ರೀಡಿಸ್ಟ್ರಿಬ್ಯೂಷನ್ ಅಂದ್ರೆ ಸಂಪನ್ಮೂಲವನ್ನ ಮರು ಹಂಚಿಕೆ ಮಾಡ್ತೀವಿ, ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ, ಮೀಡಿಯಾ ಹೌಸ್ಗಳಲ್ಲೂ ಕೂಡ ನಾವು ಮೀಸಲಾತಿ ತರ್ತೀವಿ. ಇದನ್ನೆಲ್ಲ ಮತದಾರ ಯಾವ ರೀತಿ ಗಮನಿಸಿರ್ಬೋದು? ಸದ್ಯಕ್ಕೆ ಗಮನಿಸ್ತಿರುವ ಈ ಟ್ರೆಂಡ್ ಅನ್ನ ನಾವು ನೋಡಿ ಹೇಳೋದಾದ್ರೆ ಅಂತ ಇದನ್ನ ಇಶ್ಯೂಸ್ಗಳನ್ನ ತುಂಬಾ ಸೆನ್ಸೇಷನಲ್ ಆಗಿ ಜನರ ಮುಂದೆ ಇಡುವಂತಹ ವಿಧಾನ ಇದು. ತುಂಬ ಸೆನ್ಸೇಷನಲ್ ಆಗಿ ಇಟ್ಬಿಟ್ಟು ಅವ್ರ ಭಾವನೆಗಳನ್ನ ಕೇಳಿಸೋದಕ್ಕೆ ಮತ್ತು ಆ ಟೈಮಲ್ಲಿ ಅವರ ಅಟೆನ್ಷನ್ನ ಗ್ರ್ಯಾಪ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಇಶ್ಯೂಸ್ ಇದೆಯಲ್ಲ, ಇಶ್ಯೂಸಿಂದ ಡೈವರ್ಟ್ ಮಾಡೋದಕ್ಕೆ ಬಳಸಿದಂತಹ ಮತ್ತು ನೆರೇಟಿವ್ಸ್ಗಳನ್ನು ಫಿಕ್ಸ್ ಮಾಡೋದಕ್ಕೆ ಬಳಸಿದಂತಹ ಒಂದು ರಾಜಕೀಯ ತಂತ್ರ.
ಅದರಲ್ಲಿ ಮುಂದುವರೆದು ಈಗ ರಿಸರ್ವೇಷನ್ನು ಮುಸ್ಲಿಮ್ಸಿಗೆ ಕೊಟ್ಟಿದ್ದನ್ನ ರಿಸರ್ವೇಷನ್ ಕಿತ್ತು ನಾವು ದಲಿತರಿಗೆ ಕೊಡ್ತೀವಿ ಅಂತಂದ್ರು. ಈಗ ಕರ್ನಾಟಕದಲ್ಲಿ ರಿಸರ್ವೇಷನ್ನು ಮುಸ್ಲಿಮ್ಸಿಂದ ಕಿತ್ತು ದಲಿತರಿಗೆ ಕೊಟ್ರಾ? ಕೊಟ್ಟಿಲ್ಲ, ಕೊಟ್ಟಿದ್ದು ಬೇರೆಯವರಿಗೆ. ಹೀಗಾಗಿ ಇವೆಲ್ಲ ಈ ಆ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಯಾವುದೋ ಕೈ ಮೀರಿ ಹೋಗುತ್ತೆ, ಇದನ್ನು ಬಳಸ್ಬೋದು, ಇದನ್ನು ಒಂದು ಸ್ಟ್ರಾಟಜಿನ ಬಳಸ್ಬೋದು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬೆಳೆಸಿದಂಥ ರಾಜಕೀಯ ತಂತ್ರಗಳು. ಅದು ಬಿಟ್ಟು ಅದಾದ ನಂತರ ಈಗ ಹಾಗೇನಾದರೂ ಖಡಕ್ಕಾಗಿದ್ದಿದ್ರೆ ಚಂದ್ರಬಾಬು ನಾಯ್ಡು ಜೊತೆಗೆ ಯಾಕೆ ಅವರು ಅಲೈನ್ಸ್ ಮಾಡ್ಕೋಬೇಕು? ಚಂದ್ರಬಾಬು ನಾಯ್ಡು ಯಾರು ಅಪೋಸ್ ಮಾಡಲಿ, ನಾನು ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡ್ತೀನಿ ಅಂಥೇಳಿ ಸಿಕ್ಕಾಬಟ್ಟೆ ಸ್ವೀಪ್. ಆ ರಿಸಲ್ಟನ್ನು ನೋಡಿದ್ರೆ ಮೈನಾರಿಟಿ ದೊಡ್ಡ ಸಂಖ್ಯೆನಲ್ಲಿ ಆಂಧ್ರದಲ್ಲಿದೆ, ಥಂಪಿಂಗಾಗಿ ಅವರಿಗೆ ಸಪೋರ್ಟ್ ಮಾಡಿದೆ, ಫುಲ್ಲು ಸ್ವೀಪ್ ಮಾಡೋಷ್ಟು ಸಪೋರ್ಟ್ ಮಾಡಿದೆ. ಈಗ ಮುಸ್ಲಿಂ ರಿಸರ್ವೇಷನ್ ವಿಚಾರ ಬಂದಾಗ ಅವ್ರ ರಾಜ್ಯದ ಹಿತಾಸಕ್ತಿ ನೋಡ್ತಾರೋ, ಇನ್ನು ಕೇಂದ್ರದ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅನ್ನೋ ವಿಚಾರ ಬಂದಾಗ ಆ ಪಾಲಿಸಿ ಮ್ಯಾಟ್ರನ್ನು ನೋಡ್ತಾರೋ. ಹೀಗಾಗಿ ಇದೊಂದೇ ಅಲ್ಲ, ಲಾಟ್ ಆಫ್ ಕಾಂಟ್ರಡಿಕ್ಷನ್ಸು ರೂಲಿಂಗಲ್ಲೂ ಇದೆ, ಅಪೋಸಿಷನಲ್ಲೂ ಇದೆ. ಬಟ್ ದಿ ಬ್ಯೂಟಿ ಆಫ್ ಈ ಒಂದು ಫಲಿತಾಂಶದ ಸೌಂದರ್ಯ ಏನು ಅಂತಂದರೆ, ಎಲ್ಲ ಡಿಸಿಸಿವ್ ಫ್ಯಾಕ್ಟರ್ಸ್ಗಳನ್ನು ರೀಜನಲ್ ಪಾರ್ಟೀಸ್ಗಳೇ ಇಟ್ಕೊಂಡಿರೋದು ಈ ಬಾರಿಯ ವಿಶೇಷ. ಈಗ ನೀವು ಮಮತಾ ಬ್ಯಾನರ್ಜಿ ತಗೊಳ್ಳಿ, ಇಲ್ಲ ಶರದ್ ಪವಾರ್ ತಗೊಳ್ಳಿ, ಇಲ್ಲ ಈ ಕಡೆ ನಿತೀಶ್ ಕುಮಾರ್ ತಗೊಳ್ಳಿ, ಇಲ್ಲಿ ಈ ಭಾಗದಲ್ಲಿ ಚಂದ್ರಬಾಬು ನಾಯ್ಡು ತಗೊಳ್ಳಿ, ಇಲ್ಲಿ ಬಂದ್ರು ಇವ್ರದೇ ಡಿಸಿಷನ್. ಕಾಂಗ್ರೆಸ್ಗೆ ಒಂದು ಇದ್ದದ್ರಲ್ಲಿ ಸ್ವಲ್ಪ 100 ಬಂದ್ರೆ ಪುನರ್ಜನ್ಮ. ಕಾಂಗ್ರೆಸ್ ಇದನ್ನ ಇಷ್ಟಕ್ಕೆ ನಿಂತೋಗ್ಬಿಡುತ್ತೋ ಅಥವಾ ಇನ್ಮೇಲೆ ಏನಾದ್ರು ಚಿಗುರಕ್ಕೆ ಶುರು ಮಾಡುತ್ತೋ ಮುಂದೆ ನೋಡ್ಬೇಕು. ಪರ್ಸನಾಲಿಟಿ ಕಲ್ಟ್ ಪಾಲಿಟಿಕ್ಸ್ ಬಹಳ ಆಯ್ತು ಬದ್ರು ಸರ್. ಅಂದ್ರೆ ಶಹಜಾದ ಅಂತ ಹೋದಲ್ಲೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಕರೆಯೋದು, ಇವ್ರನ್ನ ಡಿಕ್ಟೇಟರು, ಹಿಟ್ಲರು ಅಂತ ಕರೆಯೋದು, ಪ್ರಜಾಪ್ರಭುತ್ವವನ್ನೇ ನಿರ್ನಾಮ ಮಾಡ್ತಾರೆ ಅನ್ನೋದು. ಅಂದ್ರೆ ಒಬ್ಬ ನಾಯಕನ ವ್ಯಕ್ತಿತ್ವದ ಮೇಲಾದ ಚರ್ಚೆಗಳು, ಇದನ್ನ ಹೇಗೆ ಗಮನಿಸಿದ್ದಾನೆ ಮತದಾರ ಅಂತ ಹೇಳಿ. ನೋಡಿ, ಜನರಿಗೆ ಏನು ಬೇಕೋ ಅದನ್ನು ಚರ್ಚೆ ಮಾಡಬೇಕು. ಅದನ್ನು ಮಾಡಲ್ಲ ಯಾವಾಗಲೂ ರಾಜಕಾರಣ. ಅದ್ರಲ್ಲಿ ಮಾಡಿದ್ರೆ ಲಾಭ ಇರಲ್ಲ ಅವರಿಗೆ. ಯಾವುದರಿಂದ ಲಾಭ, ಯಾವುದರಿಂದ ನಷ್ಟ ಅನ್ನೋದನ್ನು ಒಂದು ನರೇಟಿವ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಈಗ ಉದಾಹರಣೆ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರು 400 ಪಾರ್ ಅನ್ನೋದು ಒಂದು ಪೊಲಿಟಿಕಲ್ ಕಾಯಿನ್ ಅಂತ ಹೇಳಿದ್ರು, ಅವ್ರು ಒಪ್ಕೊಂಡ್ರು. ಆ ಟ್ರ್ಯಾಪ್ ಮಾಡಿದ್ದು ಹಂಗೆ ಬಿಡ್ತಾ ಇದ್ದಂಗೆ ಎಲ್ಲ ಅದ್ರ ಹಿಂದೆನೇ ಬಿದ್ದುಬಿಟ್ರು ಯಾರು, ಕಾಂಗ್ರೆಸ್ ವಿರೋಧ ಪಕ್ಷಗಳೆಲ್ಲ. ಆಗ ಜನಕ್ಕೂ ಹೌದು 400 ಕೇಳಿದ್ದನ್ನ ಗೊತ್ತಿಲ್ಲದವ್ರಿಗೂ ಗೊತ್ತಾಗಂಗಾಯ್ತು, ಅದರಿಂದ ಸ್ವಲ್ಪ ಪ್ಲಸ್ ಆಯಿತು. ಆಗ ಇನ್ನೊಂದು ಚರ್ಚೆ ಆಯಿತು, ಏನು 400 ಬಂದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಇವರು ಅನ್ನೋ, ಅದು ಮತ್ತೆ ಉಲ್ಟಾ ಆಯಿತು. ಹಾಗಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಮೋದಿಯವರು ಕೂಡ. ಕೊನೆಗೆ ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಸಂವಿಧಾನವನ್ನು ಅವರು ಬದಲಾಯಿಸ್ತಾರೆ. ನೋಡಿ, ನಾನು ಭಾಳ ಸೂಕ್ಷ್ಮ ಒಬ್ಸರ್ವ್ ಮಾಡಿದ್ದೆ, ಹಿಂದೆನೂ ಹೇಳಿದ್ದೆ, ರಾಮ ಮಂದಿರವನ್ನು ಅವರು ಹೇಗೂ ಬರುತ್ತೆ ಅಂತ ಅಂದ್ಕೊಂಡಿದ್ರು, ನಮಗೆ ಲಾಭ ಆಗತ್ತೆ ಅಂತ. ಲಾಭ BJPಗೆ ಹೋಗ್ಬೇಕು. ಯಾಕಂದರೆ ಮೊದಲ ಬಾರಿಗೆ ಏನು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋಲ್ಲಿ 89ರಲ್ಲಿ ತಂದವರೇ BJP ಅವರು. ಕ್ರೆಡಿಟ್ ನ್ಯಾಚುರಲಿ BJPಗೆ ಹೋಗುತ್ತೆ. ಆದರೆ ಅದು ಹೇಗೂ ಸಿಕ್ಬಿಡುತ್ತೆ ಅಂತೇಳಿ ಇವರು ಆರಾಮವಾಗಿ ಟೇಕನ್ ಫಾರ್ ಗ್ರಾಂಟೆಡಲ್ಲಿ ಇದ್ದರು. ಆದರೆ ಅದು ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಅದನ್ನು ತಂದರು. ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಬಂದರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ, ಬುಲ್ಡೋಜರ್ ಹಾಕ್ತಾರೆ ಅಂತೆಲ್ಲ ಹೇಳಿದ್ರು. ಆಗ ಅದು ಸ್ವಲ್ಪ ಏನಾಯ್ತು ಹೇಳಿ, ಒಂದು ಹೊಸತನ, ಒಂದು ಡಿಫ್ರೆಂಟ್ ಆಗ ಥರ ಹೋಗೋಕೆ ಸ್ಟಾರ್ಟ್ ಆಯಿತು. ನಾನು ಈಗಾಗಲೇ ಹೇಳಿದೆ, ಇದೆಲ್ಲ ಬಿಟ್ಬಿಡ್ಬೇಕಿನ್ನು. ಹೇಗೂ ಫ್ರ್ಯಾಕ್ಚರ್ ಮ್ಯಾಂಡೇಟ್ ಬಂದಿದೆ, ಯಾರು ಮಾಡಿದ್ರು ಸಮ್ಮಿಶ್ರ ಸರ್ಕಾರನೇ. ಇದು ಹಳೆ ಮಾತಾಡಿದ್ದು ಜಗಳಗಳನ್ನ ಬಿಟ್ಟು ನಾವು ಏನು ಮಾಡ್ಬೋದು ಅಂತ, ಮುಂದೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಪರ್ಸನಾಲಿಟಿ ಕಲ್ಟ್ ವಿಚಾರ ಹೇಳಿದ್ರಲ್ಲ, ಯು ಕ್ಯಾನ್ ಆಲ್ಸೋ ಲುಕ್ ಅಟ್ ಇಟ್ ಫ್ರಮ್ ಅನದರ್ ಆ್ಯಂಗಲ್, ಅನದರ್ ಪರ್ಸ್ಪೆಕ್ಟಿವ್. ನಾವು ಬೇಸಿಕಲಿ ವಿ ವಾಂಟ್ ಹೀರೋಸ್, ವಿ ವಾಂಟ್ ಫೇಸಸ್. ನೀವೆಲ್ಲೇ ನೋಡಿ, ಸೂಪರ್ ಸ್ಟಾರ್ಗಳು ಬೇಕು ನನಗೆ. ಸ್ಟಾರ್ ಇದ್ದ ಸಿನಿಮಾಗಳು ಓಡುತ್ತೆ, ಸ್ಟಾರ್ ಇರುವ TV ಚಾನಲ್ಗಳನ್ನು ನಾವು ನೋಡ್ತೀವಿ, ರೈಟ್? ವಿ ವಾಂಟ್ ಫೇಸಸ್. ಯೂಟ್ಯೂಬ್ ಹೋಗ್ಬಿಟ್ರೆ ನೀವು ಇಂಡಿಯಾದ ಅಷ್ಟು ಯೂಟ್ಯೂಬ್ ಚಾನಲ್ಗಳು ಮುಖದಲ್ಲಿ ನಡೀತಾರೆ, ಪರ್ಸನಾಲಿಟಿ ಡ್ರಿವನ್, ಆಲ್ ಆರ್ ಪರ್ಸನಾಲಿಟಿ ಡ್ರಿವನ್. ವಿ ವಾಂಟ್ ಪರ್ಸನಾಲಿಟೀಸ್. ಮೋದಿ ಅನ್ನುವ ಒಂದು ಪರ್ಸನಾಲಿಟಿ ಒಂದು ಕಡೆ ಇದ್ದಾಗ ಅದಕ್ಕೆ ಪರ್ಯಾಯವಾಗಿ ನೀವು ಒಂದು ಮುಖವನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ರೆ ಇಲ್ಲ, ರಿಸಲ್ಟ್ ಕೂಡ ಡಿಫರೆಂಟ್. ಎಕ್ಸಾಕ್ಟ್ಲಿ, ಮೋದಿ ಕುಡ್ ಟೇಕ್ ದ ಬುಲ್ ಬೈ ಇಟ್ಸ್ ಹಾರ್ನ್ಸ್. ನನ್ನ ಎಲ್ಲವನ್ನೂ ಪಣಕ್ಕಿಡ್ತೀನಿ ಅಂತ ಮೋದಿ ಹೋದ್ರು, ನನ್ನ ಎಲ್ಲವನ್ನೂ ಪಣಕ್ಕಿಟ್ಟು ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ರಾಹುಲ್ ಗಾಂಧಿನೂ ಇಳಿದಿದ್ದಿದ್ರೆ ಪ್ರಾಬಬ್ಲಿ ಫೈಟ್. ಮೋದಿ ಬ್ರ್ಯಾಂಡ್ ಹ್ಯಾಸ್ ಟೇಕನ್ ಎ ಬೀಟಿಂಗ್ ವಿತ್ ದಿಸ್ ಪ್ರತಿ ಕಾಮನ್ ಮ್ಯಾನ್ ಅಲ್ಲಿ ನೀವು ಕೇಳಿ, ಮೋದಿ ಬೇಡವಾ, ಮೋದಿ ಸರಿ ಇಲ್ವಾ, ಹಾಗಾದ್ರೆ ಯಾರು? ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಎಕ್ಸಾಕ್ಟ್ಲಿ, ಮುಖ ಬೇಕಲ್ಲ ನನಗೆ. ಆಸ್ ಪೀಪಲ್, ಆಸ್ ಇಂಡಿಯನ್ಸ್, ವಿ ವಾಂಟ್
ಏನು ಫೇಸಸ್ ಟು ವರ್ಷಿಪ್, ಹೌದು. ಫೇಸಸ್ ಟು ಅಡು, ಫೇಸಸ್ ಟು ಹೇಟ್. ಯಾರು? ನೀವು ಹೇಟ್ ಮಾಡ್ಲಿಕ್ಕೂ ಮುಖ ಬೇಕು. ಮತ್ತೊಂದು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ಮತ್ತೊಮ್ಮೆ ಕರ್ನಾಟಕ ಮಾಡೆಲ್ನ ಲಿಟ್ಮಸ್ ಟೆಸ್ಟ್ ಮತ್ತೊಮ್ಮೆ ಈ ಚುನಾವಣೆ